ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಜಿಯೋ ಪಾಲಿಟಿಕ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ರಾಜನೀತಿಯನ್ನ ನೋಡುವುದಕ್ಕಾಗಿ ನಿಮಗೆ ಬಹಳ ಮಜಾ ಬರ್ತದ ಅಥವಾ ಅದನ್ನ ತಿಳಿಯುವ ಉತ್ಸುಕತೆ ಇದೆನಾ? ಹಾಗಾದ್ರೆ ಇದನ್ನ ನಂಬಿ ಗೆಳೆಯರೆ, ನಿಮಗೆ ಈ ಸುದ್ದಿಯಿಂದ ಬಹಳ ಮಜಾ ಬರಲಿದೆ. ಯಾಕಂದ್ರೆ ನಮ್ಮ ನೆರೆಯ ದೇಶ ಶ್ರೀಲಂಕಾದಲ್ಲಿ ಭಾರತ ಹಾಗೂ ಚೀನಾದ ಮಧ್ಯದಲ್ಲಿ ಜಿಯೋ ಪಾಲಿಟಿಕ್ಸ್ ನ ಒಂದು ಮಾಸ್ಟರ್ ಕ್ಲಾಸ್ ಆಟ ಆಡಲಾಗಿದೆ. ಹಾಗೆ ಇದನ್ನ ನೋಡುವುದರಲ್ಲಿ ಹಾಗೂ ಕೇಳುವುದರಲ್ಲಿ ನಿಮಗೆ ಬಹಳ ಮಜಾ ಬರಬಹುದು. ಹಾಗೂ ಇದರಿಂದ ಇವತ್ತು ನಿಮಗೆ ಏನ್ ತಿಳಿಯೋದಕ್ಕೆ ಸಿಗತ್ತೆ ಅಂದ್ರೆ, ಎರಡು ಶಕ್ತಿಶಾಲಿ ದೇಶಗಳು ಒಂದು ಚಿಕ್ಕ ದೇಶದಲ್ಲಿ ಹೇಗೆ ಜಗಳ ಆಡ್ತಾರೆ, ಅದನ್ನು ಒಂದು ಸಣ್ಣ ವಿಷಯಕ್ಕಾಗಿ. ಆದ್ರೆ ಗೆಳೆಯರೆ, ಅವರಿಗಿದು ಗೊತ್ತಿದೆ, ಈ ಸಣ್ಣ ವಿಷಯ ಅವರ ಒಂದು ಬೃಹತ್ ಕ್ಷೇತ್ರದಲ್ಲಿ ಗೆಲುವಿಗೆ ಕಾರಣವಾಗಬಹುದು ಅಂತ. ಸೊ ಬನ್ನಿ ಗೆಳೆಯರೆ, ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ. ಟೈಮ್ ವೇಸ್ಟ್ ಮಾಡ್ದೇನೆ ಆದಷ್ಟು ಬೇಗ ಶುರು ಮಾಡೋಣ. ಸೊ ಗೆಳೆಯರೆ, ಕಳೆದ ಒಂದು ವರ್ಷದಲ್ಲಿ ಶ್ರೀಲಂಕಾದಲ್ಲಿ ಏನೇನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂದ್ರೆ ಈ ದೇಶ ಸಂಪೂರ್ಣವಾಗಿ ಬ್ಯಾಂಕ್ರಫ್ಟ್ ಆಗಿತ್ತು. ಆದರೆ ಭಾರತದ ಸಹಾಯದಿಂದ ಈಗ ಈ ದೇಶವು ನಿಧಾನಗತಿಯಲ್ಲಿ ತನ್ನ ಕಾಲ್ ಮೇಲೆ ನಿಂತ್ಕೊಳ್ತಿದೆ. ಹಾಗೆ ಅದೇ ಕಾಲ್ ಮೇಲೆ ನಿಲ್ಲುವುದಕ್ಕಾಗಿ ಅವರಿಗೆ ಈಗ ಹಣದ ಅವಶ್ಯಕತೆನೂ ಇದೆ. ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚಿಗೆ ಮಾಡುವುದಕ್ಕಾಗಿ ಅವರಿಗೆ ಹಣ ಬೇಕು, ಜೊತೆಗೆ ತನ್ನ ಎಲ್ಲಾ ಸಾಲವನ್ನ ತೀರಿಸುವುದಕ್ಕೆ. ಆದ್ರೆ ಅಷ್ಟೊಂದು ಹಣ ಎಲ್ಲಿಂದ ಬರ್ತದೆ? ಈಗಂತೂ ಚೀನಾ ಕಡೆಯಿಂದ ಇವರು ಏನು ಕೇಳೋ ಹಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅವರ ಬಹಳಷ್ಟು ಸಾಲ ಇವರ ಮೇಲಿದೆ. ಭಾರತವು ಸಹ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ ಅನ್ನ ಪ್ರೊವೈಡ್ ಮಾಡಿದೆ ಹಾಗೂ ಈಗಲೂ ಕೂಡ ಸಹಾಯ ಮಾಡುತ್ತಿದೆ. ಇಂಥದ್ರಲ್ಲಿ ಭಾರತದ ಹತ್ತಿರ ಕೇಳುವುದಕ್ಕೆ ಮಾತೇ ಇಲ್ಲ. ಅದೇ IMF ಬಗ್ಗೆ ಮಾತಾಡೋದಾದ್ರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ, ಆಗ ಗೆಳೆಯರೆ, ಈ IMF ಕಡೆಯಿಂದ ಲೋನ್ ತಗೊಳ್ಳೋದು ಹೇಗಿದೆ ಅಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ದಿನದಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗೆದುಕೊಳ್ಳೋದಕ್ಕೆ ಹೋಗುವ ಹಾಗಿದೆ. ಅಷ್ಟು ಕಠಿಣ ಪ್ರೊಸೆಸ್ ಇದಾಗಿದೆ. ಹಾಗೆ ಪಾಕಿಸ್ತಾನದಲ್ಲಿ IMF ನ ಜೊತೆ ಏನಾಗಿದೆ ಅನ್ನೋದನ್ನ ನೀವಂತೂ ಬಹಳಷ್ಟು ನೋಡಿರಬೇಕು. ಆದ್ದರಿಂದಲೇ ಇವರಿಗೆ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ, ಅಷ್ಟು ಹಣ ಎಲ್ಲಿಂದ ತಗೊಂಡ್ ಬರಬೇಕು? ಸೊ ಆವಾಗ ಒಂದು ಸೊಲ್ಯೂಷನ್ ಅನ್ನ ಇವರು ಕಂಡುಹಿಡಿದ್ರು. ಅದು ಏನಂದ್ರೆ, ಇವರ ಸರ್ಕಾರದ ಕಂಪ್ನಿಗಳು ಏನಿವೆ ಅದನ್ನ ಮಾರಬೇಕಾಗ್ತದೆ, ಹಾಗೂ ಏನು ಸರ್ಕಾರಿ ಅಸೆಟ್ಸ್ಗಳಿವೆ ಅದನ್ನು ಮಾರಿ ಹಣವನ್ನ ಕೂಡಿಸಿಕೊಳ್ಳಲಾಗುವುದು. ಇದರಿಂದ ದೇಶದ ಸಾಲನು ತೀರು ಹೋಗ್ತದೆ, ದೇಶದಲ್ಲಿ ಪ್ರೈವೇಟೈಸೇಷನ್ ಕೂಡ ಆಗ್ತದೆ, ಹಾಗೂ ಇವರ ಹತ್ತಿರ ಏನು ಹಣ ಉಳಿಯುತ್ತದೆ ಅದನ್ನು ಉಪಯೋಗಿಸಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ನಿಲ್ಲಿಸುವ ಮೂಲಕ ತಮ್ಮ ಅರ್ಥವ್ಯವಸ್ಥೆಯಲ್ಲಿ ಗತಿಯನ್ನ ಕೊಡಬಹುದು. ಆದ್ದರಿಂದಲೇ ಈ ಪ್ಲಾನಿಂಗ್ ಒಂದಿಗೆ ಶ್ರೀಲಂಕಾದಲ್ಲಿ ದೊಡ್ಡದೊಂದು ಕಂಪನಿಯನ್ನ ಪತ್ತೆ ಮಾಡಲಾಗಿದೆ. ಅಂದ್ರೆ ಅದು ಬೇರೆ ದೇಶಕ್ಕೆ ಹೋದ್ರೂ ಒಳ್ಳೆ ಅಮೌಂಟ್ನು ಸಿಗಲಿ, ಇದನ್ನ ಹೊರತು ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಗಿರಬೇಕು. ಅಂದ್ರೆ ಈ ಕಂಪನಿಯು ನಷ್ಟದಲ್ಲಿ ಇರಬಾರದು, ಲಾಭದಲ್ಲಿ ಇರಬೇಕು. ಯಾಕಂದ್ರೆ ಎಷ್ಟು ಲಾಭದಲ್ಲಿ ಅದು ಇರ್ತದೆ ಅದಕ್ಕೆ ಅಷ್ಟೇ ಹೆಚ್ಚು ಖರೀದಿ ಮಾಡುವವರು ಖರೀದಿಸುವುದಕ್ಕೆ ಬರ್ತಾರೆ. ಆದಾಗ್ಯೂ ಯಾವಾಗ ಇದರ ಪತ್ತೆ ಮಾಡುವ ಪ್ರೊಸೆಸ್ ಮುಗಿಯಿತು, ಆಗ ಇವರ ಲಿಸ್ಟ್ ಅಲ್ಲಿ ಶ್ರೀಲಂಕಾ ಟೆಲಿಕಾಮ್ಸ್ ಕಂಪನಿಯದು ಎಲ್ಲಕ್ಕಿಂತ ಮೇಲ್ಗಡೆ ಹೆಸರಿತ್ತು. ಆಕ್ಚುಲಿ ಇದು ಶ್ರೀಲಂಕಾದ ಅತಿ ದೊಡ್ಡ ಟೆಲಿಕಾಂ ಕಂಪನಿ ಆಗಿದೆ. ಅದು ಹೇಗಂದ್ರೆ, ಭಾರತದಲ್ಲಿ ಹೇಗೆ BSNL ಇದೆ ಅದೇ ರೀತಿಯಲ್ಲಿ ಇದಾಗಿದೆ. ಆದರೆ ಸದ್ಯಕ್ಕೆ ಭಾರತದಲ್ಲಿ ಈಗ ಕಾಂಪಿಟೇಷನ್ ಎಷ್ಟಿದೆ ಅಂದ್ರೆ, BSNL ನ ಪರಿಸ್ಥಿತಿಯು ಬಹಳಷ್ಟು ಕೆಟ್ಟದಾಗಿದೆ. ಆದರೆ ಶ್ರೀಲಂಕಾದ ಸರ್ಕಾರವು ತನ್ನ ಟೆಲಿಕಾಂ ಕಂಪನಿಗೆ ಹೆಚ್ಚು ಅಧಿಕಾರವನ್ನ ಕೊಟ್ಟಿದ್ರಿಂದ ಕಾಂಪಿಟೇಷನ್ ಅನ್ನೋ ಹೆಸರಿನ ವಿಷಯವೇ ಇಲ್ಲ. ಯಾಕಂದ್ರೆ ಅಲ್ಲಿ ಇದರ ಉಪಯೋಗ ಹೆಚ್ಚಾಗ್ತದೆ. ಅದಕ್ಕಾಗಿ ಇದು ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಗಿದೆ. ಆದರೆ ಇದರೊಂದಿಗೆ ಸಮಸ್ಯೆ ಏನಿದೆ ಅಂದ್ರೆ, ಒಂದು ಡಚ್ ಕಂಪನಿಗೆ ಶ್ರೀಲಂಕಾದ ಸರ್ಕಾರವು ಇದರ 44% ಭಾಗವನ್ನ ಮಾರಿದೆ. ಆಗ ಇವರ ಹತ್ತಿರ ಕೇವಲ 49% ಭಾಗ ಅಷ್ಟೇ ಉಳಿಯುತ್ತೆ. ಅಂದ್ರೆ 49% ಸ್ಟೇಕ್ಸ್ ಆದ್ರೂ ಕೂಡ ಇದೊಂದು ಬಹಳ ದೊಡ್ಡ ನಂಬರ್ನೂ ಆಗಿದೆ. ಇದರ ಮುಖಾಂತರವೇ ಈ ಕಂಪನಿಯ ಮೇಲೆ ಶ್ರೀಲಂಕಾದ ಸರ್ಕಾರದ ಕಂಟ್ರೋಲ್ ಇದೆ. ಯಾಕಂದ್ರೆ ಅವರ ಹತ್ತಿರ ಮೆಜಾರಿಟಿ ಸ್ಟೇಕ್ಸ್ ಇದೆ. ಈ ಕಾರಣದಿಂದಾಗಿ ಇದನ್ನ ಒಂದು ಸರ್ಕಾರಿ ಕಂಪನಿ ಅಂತ ಹೇಳಲಾಗ್ತದೆ. ಸೊ ಈಗ ಶ್ರೀಲಂಕಾದ ಸರ್ಕಾರವು ಇದನ್ನ ಮಾರೋದಕ್ಕಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡುತ್ತದೆ. ಹಾಗೂ ಆಗ ಆ ಅಡ್ವರ್ಟೈಸ್ಮೆಂಟ್ ಅನ್ನ ಮೊದಲಿಗೆ ಯಾರು ನೋಡಿದರು? ಚೈನೀಸ್ ಕಂಪನಿಯವರು. ಚೀನಾ ಕಂಪನಿಯು ಮೊಟ್ಟ ಮೊದಲಿಗೆ ನೋಡಿ ಈ ಕಂಪನಿಯನ್ನ ಖರೀದಿ ಮಾಡುವುದಕ್ಕಾಗಿ ಶ್ರೀಲಂಕಾ ಸರ್ಕಾರದ ಮುಂದೆ ಪ್ರಪೋಸಲ್ ಅನ್ನ ಕೊಡುವುದಕ್ಕೆ ಶುರು ಮಾಡಿತ್ತು. ನೋಡಿ, ನಾವಿದನ್ನ ಇಷ್ಟು ಕೋಟಿಯಲ್ಲಿ ಖರೀದಿ ಮಾಡುತ್ತೇವೆ, ನಾವು ನಿಮಗೆ ಇಷ್ಟು $1 ಬಿಲಿಯನ್ ಅನ್ನ ಕೊಡ್ತೇವೆ, ನಾವು ಇದನ್ನ ಕಂಟ್ರೋಲ್ ಮಾಡ್ತೇವೆ, ಈ ರೀತಿಯಾಗಿರುವ ಪ್ರಪೋಸಲ್ ಅನ್ನ ಕಳುಹಿಸಲಾಗಿತ್ತು. ಹಾಗೂ ನಂತರ ಈ ಪ್ರಪೋಸಲ್ನ ಸುದ್ದಿಯು ಭಾರತಕ್ಕೂ ತಲುಪಿತು. ಆದರೆ ಭಾರತಕ್ಕೆ ಇದೊಂದು ದೊಡ್ಡ ಆಘಾತವಿತ್ತು. ಒಂದ್ ವೇಳೆ ಈ ಟೆಲಿಕಾಂ ಕಂಪನಿಯು ಚೀನಾದ ಕೈಯಲ್ಲಿ ಹೋದರೆ ಆಗ ಸಮಸ್ಯೆ ಏನು ಬರ್ತಿತ್ತು ಅಂತಂದ್ರೆ, ಶ್ರೀಲಂಕಾದಲ್ಲಿರುವ ಬಹಳಷ್ಟು ಮೊಬೈಲ್ ಟವರ್ಗಳೇನಿವೆ ಅವುಗಳೆಲ್ಲವೂ ಕೂಡ ಚೀನಾದ ಕೈಯಲ್ಲಿ ಬರ್ತಿದ್ದವು. ಹಾಗೇನೆ ನಮಗೆ ಅಂಜಿಕೆ ಏನಿತ್ತು ಅಂತಂದ್ರೆ, ಒಂದ್ ವೇಳೆ ಚೀನಾದ ಕಂಪನಿಯು ಚೀನಾ ಸರ್ಕಾರದ ಸಹಾಯ ಮಾಡುವುದಕ್ಕಾಗಿ ಈ ಟವರ್ನಲ್ಲಿ ಒಂದು ಡಿವೈಸ್ ಅನ್ನ ಹಾಕಿ ಭಾರತದ ಬೇಹುಗಾರಿಕೆಯನ್ನು ಮಾಡುವುದು ಅವರಿಗೆ ಬಹಳಷ್ಟು ಈಜಿ ಆಗಬಹುದಿತ್ತು. ಯಾಕಂದ್ರೆ ಭಾರತದ ಹೆಚ್ಚು ಪ್ರಮಾಣದ ಮಿಸೈಲ್ ಟೆಸ್ಟ್, ಇಸ್ರೋನ ಬಹಳಷ್ಟು ರಾಕೆಟ್ನ ಟೆಸ್ಟ್ ಏನಾಗ್ತವೆ ಅವುಗಳೆಲ್ಲವೂ ಶ್ರೀಲಂಕಾದ ಮೇಲೇನೆ ಹಾದು ಹೋಗುತ್ತವೆ. ಇಂಥದ್ರಲ್ಲಿ ಚೀನಾಗೆ ಅದನ್ನ ಬೇಹುಗಾರಿಕೆ ಮಾಡುವುದು ಮತ್ತಷ್ಟು ಈಜಿ ಆಗ್ಬಿಡ್ತಿತ್ತು.
ಈ ಕಾರಣದಿಂದಾಗಿಯೇ ಭಾರತದ ಜಿಯೋ ಕಂಪನಿಯು ಈ ಒಂದು ಸ್ಪರ್ಧೆಯಲ್ಲಿ ಜಿಗಿದಿದೆ. ಹಾಗೂ ಈಗ ಏನು ಹೇಳಲಾಗುತ್ತಿದೆ ಅಂದರೆ ಜಿಯೋ ಈ ಕಂಪನಿಯನ್ನು ಅಕ್ವೈರ್ ಮಾಡುವುದಕ್ಕಾಗಿ ಈಗ ಫ್ರಂಟ್ ಪೊಸಿಷನಲ್ಲಿ ಬಂದಿದೆ ಹಾಗೂ ಬಹಳಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡುತ್ತಿದೆ ಅಂತ. ಹಾಗೆಯೇ ಇನ್ನೊಂದು ಕಡೆ ಏನು ಹೇಳಲಾಗುತ್ತಿದೆ ಅಂದರೆ ಒಂದು ವೇಳೆ ಜಿಯೋ ಚೀನಾ ಕಂಪನಿಯ ಸಮನಾಗಿ ಬಿಡ್ ಹಾಕಿದರೆ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದರೂ ಇದರಿಂದ ಪೂರ್ತಿ ಸಾಧ್ಯತೆಗಳಿವೆ ಈ ಪೂರ್ತಿ ಕಂಪನಿಯು ಜಿಯೋಗೆನೆ ಸಿಗಲಿದೆ ಅನ್ನೋದು. ಯಾಕಂದರೆ ಶ್ರೀಲಂಕಾದ ಸರ್ಕಾರಕ್ಕೆ ಕಳೆದ 1 ವರ್ಷದಲ್ಲಿ ಭಾರತವು ಅವರಿಗೆ ಹೇಗೆ ಸಂಕಷ್ಟದಿಂದ ಹೊರತೆಗೆದಿದೆ ಅನ್ನೋದು ಈ ಮಾತಿನ ಒಂದು ಋಣವಿದೆ. ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಒಂದು ವೇಳೆ ಭಾರತದ ಜಿಯೋಗೆ ಈ ಕಂಪನಿ ಸಿಕ್ಬಿಟ್ರೆ ಆಗ ಇದರೊಂದಿಗೆ ನಾವು ಕೇವಲ ಚೀನಾದ ಪರಿಣಾಮವನ್ನು ಕೊನೆಗೊಳಿಸುವುದಲ್ಲದೆ ಶ್ರೀಲಂಕಾದ ಪೂರ್ತಿ ಟೆಲಿಕಾಂ ಸೆಕ್ಟರ್ ಭಾರತದ ಹತ್ತಿರ ಬಂದ್ಬಿಡ್ತದೆ. ಭಾರತವು ಡಾಮಿನೇಟ್ ಮಾಡಲಿದೆ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ಆದಾಗ್ಯೂ ಈ ವಿಷಯದ ಬಗ್ಗೆ ಯಾವುದೇ ಒಂದು ಸುದ್ದಿಯು ಬಂದಾಗ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದೇ ಇರಲಿ ನಾನು ನಿಮಗೆ ಖಂಡಿತವಾಗಿ ಹೇಳ್ತೇನೆ. ಹಾಗೂ ಈ ಪೂರ್ತಿಯ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ನಮಸ್ಕಾರ.